ಕೊನೆಗೆ ನಾನು ಕೂಡ ಅತ್ತೆ ಕಣ್ರಿ. ಇರುಮುಡಿ ಫಸ್ಟ್ ನಾನು ಈ ಸಿನಿಮಾ ನೋಡೋ ಐಡಿಯಾನೇ ಇರಲಿಲ್ಲ. ಬಟ್ ಈ ಸಿನಿಮಾಗೆ ಬರ್ತಿದ್ದ ಪಾಸಿಟಿವ್ ರೆಸ್ಪಾನ್ಸ್ ನಾನು ಈ ಸಿನಿಮಾನ ನೋಡೋ ರೀತಿ ಮಾಡ್ತು. ಬನ್ನಿ ಹಾಗಾದ್ರೆ ಸಿನಿಮಾ ಹೇಗಿದೆ ಅಂತ ಇನ್ ಡೀಟೇಲ್ ಆಗಿ ಮಾತಾಡುವ. ಇನ್ನ ಇದರ ಸ್ಟೋರಿ ವಿಷಯಕ್ಕೆ ಬರೋದಾದ್ರೆ ಸ್ಟೋರಿನ ಜಾಸ್ತಿ ರಿವೀಲ್ ಮಾಡಕ್ ಹೋಗೋದಿಲ್ಲ. ಸಿಂಪಲ್ ಆಗಿ ಹೇಳೋದಾದ್ರೆ ಇದರಲ್ಲಿ ಒಂದು ಎಮೋಷನಲ್ ಆಗಿರೋ ತಂದೆ ಮಗಳ ರಿಲೇಶನ್ಶಿಪ್ ಬಾಂಡಿಂಗ್ ಹಾಗೆ ಒಂದು ಎಮೋಷನಲ್ ಆಗಿರೋ ಥ್ರಿಲ್ಲರ್ ಸ್ಟೋರಿನ ನೋಡ್ತೀರಾ. ಅಂಡ್ ಆ ಸ್ಟೋರಿ ಕೊನೆಯಲ್ಲಿ ಎಲ್ಲರನ್ನ ಎಮೋಷನಲ್ ಆಗಿ ಮಾಡೋದಲ್ದೆ ಕಣ್ಣಲ್ಲಿ ಕಣ್ಣೀರ್ ತರಿಸ್ಬಿಡುತ್ತೆ. ಫಸ್ಟ್ ಆಫ್ ಆಲ್ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರಲ್ಲಿ ಇದ್ದಂಥ ಎಮೋಷನ್. ಎಷ್ಟರ ಮಟ್ಟಿಗೆ ಸ್ಟೋರಿಗೆ ಕನೆಕ್ಟ್ ಆಗಿದ್ದೆ ಅಂದರೆ ಕೊನೆಯಲ್ಲಿ ನನ್ನ ಕಣ್ಣಲ್ಲೂ ಕಣ್ಣೀರು ಬಂದ್ಬಿಡ್ತು. ನಿಜವಾಗ್ಲೂ ಹೇಳ್ತೀನಿ, ಎಂಥವ್ರಿಗೂ ಕೂಡ ಕಣ್ಣೀರು ತರಿಸುತ್ತೆ ಇದರಲ್ಲಿ ಇರುವಂಥ ಕ್ಲೈಮ್ಯಾಕ್ಸ್. ಒಂದು ಎಮೋಷ್ನಲ್ ಆಗಿರೋ ಫೀಲ್ ಗುಡ್ ಸ್ಟೋರಿಗೆ ಥ್ರಿಲ್ಲರ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಿ ಪ್ರೆಸೆಂಟ್ ಮಾಡಿದ್ದು ನನಗೆ ಪರ್ಸ್ನಲ್ ಆಗಿ ತುಂಬಾ ಇಷ್ಟ ಆಯಿತು. ಈ ಸಿನಿಮಾ ನನಗೆ ಎಮೋಷ್ನಲ್ ಆಗಿ ಕನೆಕ್ಟ್ ಆಗೋ ಕಾರಣ ಇದರಲ್ಲಿ ಇದ್ದಂಥ ಅಪ್ಪ ಮಗಳ ಬಾಂಡಿಂಗ್ನ ತುಂಬ ರಿಯಲಿಸ್ಟಿಕ್ ಆಗಿ ಪ್ರೆಸೆಂಟ್ ಮಾಡಿದ್ದು. ಆ ರಿಲೇಶನ್ಶಿಪ್ನ ಬಾಂಡಿಂಗ್ನ ನೋಡಿದ್ರೆ ಕಳೆದೋಗ್ಬಿಡ್ತೀರಾ, ಅಂದರೆ ಅಷ್ಟು ನ್ಯಾಚುರಲ್ ಆಗಿತ್ತು. ಇನ್ನು ರವಿತೇಜ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಒಂದೇ ವರ್ಡ್ ಹೇಳಕ್ ಇಷ್ಟಪಡ್ತೀನಿ, ಮಾಸ್ ಮಹಾರಾಜ ಅಲ್ಲ, ಕ್ಲಾಸ್ ಮಹಾರಾಜ ಇಸ್ ಬ್ಯಾಕ್ ಅಷ್ಟೇ. ಇನ್ನು ಸಿನಿಮಾದಲ್ಲಿ ಅಯ್ಯಪ್ಪ ಸ್ವಾಮಿ ಹಾಗೆ ಇರುಮುಡಿ ಈ ಸಿನಿಮಾದಲ್ಲಿ ತುಂಬಾನೇ ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ. ಇನ್ನು ಸಿನಿಮಾದಲ್ಲಿರುವಂಥ ಅಯ್ಯಪ್ಪ ಸ್ವಾಮಿಯ ಸಾಂಗ್ಸ್ಗಳಾಗಿರ್ಬೋದು, ಹಾಗೆ ಅಯ್ಯಪ್ಪ ಸ್ವಾಮಿಯ ಪೋರ್ಷನ್ಸ್ಗಳು ಬಂದಾಗ ಗೂಸ್ ಬಂಪ್ಸ್ ಬರುತ್ತೆ. ಅದರಲ್ಲೂ ವೆಲ್ಲುಪಿಲ್ಲ ಪಲ್ಲಕ್ಕಿ ಸಾಂಗ್ ಬಂದಾಗ ಇದು ಥಿಯೇಟರೋ ಇಲ್ವೋ ಟೆಂಪಲೋ ಅನ್ನೋ ಡೌಟ್ನ ಕ್ರಿಯೇಟ್ ಮಾಡಿತ್ತು. ಅಂದರೆ ಆ ರೀತಿ ವೈಬ್ನ ಸೆಟ್ ಮಾಡಿದ್ರು. ಇನ್ನು ಫ್ಯಾನ್ಸ್ಗಳಂತೂ ಸಖತ್ ಎಂಜಾಯ್ ಮಾಡ್ತಾರೆ ಈ ಸಾಂಗ್ಸ್ ಬಂದಾಗಂತೂ. ಇನ್ನು ಸಿನಿಮಾದಲ್ಲಿ ಮಣಿಕಂಠ ಎಂಬ ಕ್ಯಾರೆಕ್ಟರ್ ಇದೆ. ಆ ಕ್ಯಾರೆಕ್ಟರ್ನ ಪ್ಲೇ ಮಾಡಿರುವಂಥ ನಕ್ಷತ್ರ ಎಂಬ ಹುಡುಗಿ, ಅವಳ ಪರ್ಫಾರ್ಮೆನ್ಸ್ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಸಖತ್ತಾಗಿತ್ತು ಅಂದರೆ ಸಿನಿಮಾಗೆ ನಾವು ಇಷ್ಟು ಎಮೋಷ್ನಲ್ ಆಗಿ ಕನೆಕ್ಟ್ ಆಗೋ ಕಾರಣನೇ ಈ ಕ್ಯಾರೆಕ್ಟರ್. ಆ ಮಣಿಕಂಠ ಕ್ಯಾರೆಕ್ಟರ್ ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾನೇ ಎಮೋಷ್ನಲ್ ಆಗಿ ಮಾಡಿಬಿಡುತ್ತೆ. ಇನ್ನು ಸಿನಿಮಾದಲ್ಲಿರುವಂಥ ಜಿ.ವಿ. ಪ್ರಕಾಶ್ ಅವರ ಮ್ಯೂಸಿಕ್ ಬಗ್ಗೆ ಮಾತಾಡಲೇಬೇಕು. ಹೈಲೈಟ್ ಆಫ್ ದ ಸಿನಿಮಾ ಅನ್ಬೋದು. ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡಿದ್ರೆ ಈ ಸಿನಿಮಾ ಇಷ್ಟು ಎಫೆಕ್ಟಿವ್ ಆಗಿ ಕನೆಕ್ಟ್ ಆಗೋ ಕಾರಣನೇ ಜಿ.ವಿ. ಪ್ರಕಾಶ್ ಅವರ ಮ್ಯೂಸಿಕ್. ಆ ಲೆವೆಲ್ ಕೊಟ್ಟವ್ರೆ ಮ್ಯೂಸಿಕ್ ಮಾತ್ರ. ಇನ್ನು ಸಿನಿಮಾದಲ್ಲಿರುವಂಥ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಸಿನಿಮಾಕ್ಕೆ ತಕ್ಕ ಹಾಗೆ ಹೈ ಲೆವೆಲ್ ಆಗಿದೆ. ಇನ್ನು ಈ ಇರುಮುಡಿ ಸಿನಿಮಾ ನನಗೆ ತುಂಬಾನೇ ಇಷ್ಟ ಆಯಿತು. ಈ ಸಿನಿಮಾಗೆ ನಾನು 5ಗೆ 3 ಸ್ಟಾರ್ಸ್ ಕೊಡ್ತೀನಿ. ನೀವೇನಾದ್ರೂ ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾನ ನೋಡ್ಬೇಕು ಅನ್ಕೊಂಡಿದ್ರೆ ಈ ಸಿನಿಮಾನ ನಿಮ್ಮ ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡ್ಬೋದು. ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಿನಿಮಾ ಖಂಡಿತ ಡಿಸಪಾಯಿಂಟ್ ಮಾಡೋದಿಲ್ಲ.